Good afternoon, my dear students. My name is Naveen Yadav. So, ನಾನು ನಿಮಗೆ ಫಸ್ಟ್ ಪಿ ಯು ಸಿ ಕಾಮರ್ಸಲ್ಲಿ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲರಿಗೂ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತ ನೀವು ಕೇಳ್ಬೋದು, ಎಸ್ ಎಲ್ ಸಿನ ಮುಗಿಸಿ ಪಿ ಯು ಸಿಗೆ ಬಂದಿದ್ದೀರಾ. ಸೊ ಎಸ್ ಎಲ್ ಸಿ ಅನ್ನೋ ಒಂದು ಮಹಾಪರೀಕ್ಷೆನ ಪಾಸ್ ಮಾಡಿ ತಮ್ಮ ಹೊಸ ಜೀವನವನ್ನು ಪಿ ಯು ಸಿಯಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿರಾ. ಸೊ ಎಸ್ ಎಲ್ ಸಿ ಪಾಸ್ ಆಗಿರೋದಕ್ಕೆ ನಾನು ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಆಫ್ಟರ್ವರ್ಡ್ಸ್ ಎಸ್ ಎಲ್ ಸಿ ಆಗಿದ್ಮೇಲೆ ನಾನಾ ರೀತಿಯ ಕೋರ್ಸ್ಗಳಿರ್ತವೆ. ಸೈನ್ಸ್, ಡಿಪ್ಲೊಮೊ, ಕಾಮರ್ಸ್, ಐ ಟಿ ಐ, ಮೆನಿ ಮೋರ್. ಸೊ ನೀವು ಅದರಲ್ಲಿ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಏನಕ್ಕಂದರೆ ಕಾಮರ್ಸಲ್ಲಿ ತುಂಬಾ ಬಿಸ್ನೆಸ್ ಆಪರ್ಚುನಿಟೀಸ್ ಇದ್ದಾವೆ ಮತ್ತು ಲೈಫ್ ಕೂಡ ಈಸಿಯಾಗಿ ಸೆಟ್ಲ್ ಆಗುತ್ತೆ. ಸೊ ಹೇಗೆ ಅಂತ ನೀವು ಕೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಕಾಮರ್ಸ್ ಏನಕ್ಕೆ ತೊಗೊಂಡಿರೋ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ನಮ್ಮ ಪೇರೆಂಟ್ಸ್ ಹೇಳಿದರು, ಫ್ಯಾಮಿಲಿ ಮೆಂಬರ್ಸ್ ಹೇಳಿದರು, ಆ್ಯಂಡ್ ಸಿಸ್ಟರ್ಸ್, ಬ್ರದರ್ಸ್ ಕಾಮರ್ಸ್ ಮಾಡ್ತಿದ್ದಾರೆ, ಸೊ ನಾನು ಕಾಮರ್ಸ್ ತೊಗೊಂಡೆ ಅಂತ ಹೇಳ್ತಾರೆ. ಬಟ್ ಮೇಜರಾಗಿ ನೀವು ತಪ್ಪು ಮಾಡೋದು ಇಲ್ಲೇನೆ. ಯಾರಾದರೂ ಬಂದು ಕೇಳಿದ್ರ ಏನಕ್ಕೆ ಕಾಮರ್ಸ್ ತೊಗೊಂಡಿದ್ದೀರಿ ಅಂತ, ಓಪನ್ ಆಗಿ ಹೇಳಿ ನನ್ನ ಡಿಸಿಷನ್, ಓನ್ ಡಿಸಿಷನ್ ತೊಗೊಂಡಿದ್ದೀನಿ. ನಾನು ಫ್ಯೂಚರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂತಿದ್ದೀನಿ. ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರ್ಬೋದು, ಟೀಚಿಂಗ್ ಫೀಲ್ಡಿಗೆ ಬರ್ಬೋದು. ಕಾಮರ್ಸಲ್ಲಿ ಭಾಳ ಆಪರ್ಚುನಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಆ್ಯಂಡ್ ಡಾಕ್ಟರ್ ಇವೆರಡೂ ಬಿಟ್ಟು ಕಾಮರ್ಸಿಂದ ಬೇಕಾದ್ರೆ ಏನು ಬೇಕಾದರೂ ನೀವು ಜಾಬಿಗೆ ಹೋಗ್ಬೋದು. ತುಂಬಾ ಆಪರ್ಚುನಿಟೀಸ್ ಇದೆ. ಸೊ ಕಾಮರ್ಸ್ ತೊಗೊಂಡಿದ್ದೀರಾ, ಫಸ್ಟ್ ಪಿ ಯು ಸಿಯಲ್ಲಿ ಇದ್ದೀರಾ. ಸೊ ಯಾರಾದರೂ ಬಂದು ನಿಮಗೆ ವಾಟ್ ಈಸ್ ಕಾಮರ್ಸ್ ಅಂತ ಕೇಳ್ತಾರೆ. ಕಾಮರ್ಸ್ ಏನಕ್ಕೆ ತೊಗೊಂಡೆ, ಕಾಮರ್ಸ್ ಅಂದರೆ ಏನು ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಿರುತ್ತೆ? ದ ಕ್ವಶನ್ ವಿಲ್ ಅರೈಸಸ್ ವಾಟ್ ಈಸ್ ಕಾಮರ್ಸ್. ಸೊ ನಿಮ್ಮ ಉತ್ತರ ಸಿಂಪಲ್ ಆಗಿರಬೇಕು. ಏನಂದರೆ ಕಾಮರ್ಸ್ನ ಕನ್ನಡದಲ್ಲಿ ವಾಣಿಜ್ಯ ಅಂತಾರೆ. ಏನಂತಾರೆ? ವಾಣಿಜ್ಯ ಅಂತಾರೆ. ಕಾಮರ್ಸ್ನ ನಾವು ಕನ್ನಡದಲ್ಲಿ ವಾಣಿಜ್ಯ ಅಂತಾರೆ. ಸೊ ವಾಣಿಜ್ಯ ಅಂದ ತಕ್ಷಣ ಕಾಮರ್ಸ್ ಅನ್ನೋದು ಮುಗ್ದೋಗೋದಿಲ್ಲ. ವಾಣಿಜ್ಯ ಅಂದ ತಕ್ಷಣ ಕಾಮರ್ಸ್ ಅನ್ನೋದು ಮುಗ್ದೋಗಲ್ಲ. ಸೊ ಡೆಫಿನೇಷನ್ ಒಂದು ಮೀನಿಂಗ್ ಇದೆ. ಸೊ ಏನಪ್ಪ ಅಂದರೆ ಕಾಮರ್ಸ್ ಈಸ್ ನಾಟ್ ಆನ್ ಸಿಂಗಲ್ ಆ್ಯಕ್ಟಿವಿಟಿ ಆರ್ ಪ್ರೊಸೆಸಸ್. ವಾಣಿಜ್ಯ ಎಂಬುದು ಒಂದು ಚಟುವಟಿಕೆ ಅಲ್ಲ. ಇಯರ್ ಆ್ಯಕ್ಟಿವಿಟಿ ಮೀನ್ಸ್ ಚಟುವಟಿಕೆ. ಸೊ ಕಾಮರ್ಸ್ ಈಸ್ ನಾಟ್ ಆನ್ ಸಿಂಗಲ್ ಆ್ಯಕ್ಟಿವಿಟಿ ಆರ್ ಪ್ರೊಸೆಸ್. ಇಟ್ ಕನ್ಸಿಸ್ಟ್ ಆಫ್ ಮೆನಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಸೆಸಸ್. ಸೊ ಕನ್ನಡದಲ್ಲಿ ಹೇಳೋದಾದರೆ ವಾಣಿಜ್ಯ ಎಂಬುದು ಒಂದು ಆ್ಯಕ್ಟಿವಿಟಿ ಅಲ್ಲ, ಒಂದು ಚಟುವಟಿಕೆ ಅಲ್ಲ. ಇದು ಹಲವಾರು ಚಟುವಟಿಕೆಗಳಿಂದ ಕೂಡಿರುವುದನ್ನು ನಾವು ವಾಣಿಜ್ಯ ಎಂದು ಕರೆಯಲಾಗುತ್ತದೆ. ಸೊ ಆ ಚಟುವಟಿಕೆ ನೀವು ಕೇಳ್ಬೋದು ಕ್ವಶನ್, ಆ ಚಟುವಟಿಕೆ ಯಾವುದು ಸರ್ ಅಂತ. ಸೊ ಆ ಚಟುವಟಿಕೆ ಅಂದರೆ ಸಿಂಪಲಾಗಿ ಇದ್ದಾವೆ. ಸೊ 4 ಚಟುವಟಿಕೆಗಳು ಬರುತ್ತೆ, ಅವೇನಂತ ಆ್ಯಕ್ಟಿವಿಟೀಸ್ ಬರುತ್ತೆ. ಸೊ ಅದು ಯಾವುದು ಅಂತ ನೀವು ಕೇಳ್ಬೋದು. ಸೊ ಅದು ನಾನು ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋ ಬದಲು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಯಾವುದು ಅಂದರೆ, ಸೊ ವಾಟ್ ಈಸ್ ಕಾಮರ್ಸ್? If any person asked you what is commerce, give this example. It easily understandable to every person. ಸೊ ನೀವು ನಾನು ಹೇಳೋ ಒಂದು ಎಕ್ಸಾಂಪಲ್ನ ನೀವು ಈಸಿಯಾಗಿ ಕನ್ವೆ ಮಾಡಿದರೆ ಬೇರೆ ವ್ಯಕ್ತಿಗಳಿಗೆ, ಓ ಇವ್ರು ಕಾಮರ್ಸ್ ತೊಗೊಂಡಿರೋಲ್ಲ ಅರ್ಥನೇ ಇಲ್ಲ, ಚೆನ್ನಾಗಿ ಮಾಡ್ಬೋದು, ಕಾಮರ್ಸ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂತ ತಿಳ್ಕೊತಾನೆ. ಸೊ ಏನಪ್ಪ ಅದು ಎಕ್ಸಾಂಪಲ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ಯಾವ ಪ್ರಾಡಕ್ಟು? ಫಾರ್ ಎಕ್ಸಾಂಪಲ್ ನಾವು ಡೈಲಿ ಯೂಸ್ ಮಾಡೋ ಸ್ಕೂಲ್ ಬ್ಯಾಗ್ ಆರ್ ಕಾಲೇಜ್ ಬ್ಯಾಗ್. ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಸ್ಕೂಲ್ ಬ್ಯಾಗ್ನ. ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ದ ಫಸ್ಟ್ ಆಕ್ಟಿವಿಟಿ ಈಸ್ ಮ್ಯಾನುಫ್ಯಾಕ್ಚರಿಂಗ್. ಆಗಲೇ ಹೇಳಿದೆ ಕಾಮರ್ಸ್ ಇಸ್ ನಾಟ್, ಮೀನಿಂಗ್ ಏನು? ಕಾಮರ್ಸ್ ಇಸ್ ನಾಟ್ ಎನ್ ಸಿಂಗಲ್ ಆಕ್ಟಿವಿಟಿ. Commerce is not a single activity. It consists of many activities. So for many activities
I given this example. First thing, you manufacture the school bag, manufacturing of a product. ಸೊ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಆ ಬಿಸ್ನೆಸ್ಸಲ್ಲಿ ನೀವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನೀವು ಹಾಗೆ ಹಿಡ್ಕೊಳಕ್ಕಾಗುತ್ತಾ? ಇಲ್ಲ, ಅದನ್ನು ನೀವು ಸೇಲ್ ಮಾಡಬೇಕು. ಏನು ಮಾಡಬೇಕು? ಮಾರಾಟ ಮಾಡಬೇಕು. ಎಲ್ಲಿ ಮಾರಾಟ ಮಾಡ್ತೀರಾ? ಸ್ಕೂಲ್ ಮತ್ತು ಕಾಲೇಜಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮಾರಾಟ ಮಾಡ್ತೀರಾ. ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದೆ, ಅದರಲ್ಲಿ ಬೆಂಗಳೂರನ್ನ ಚೂಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ. ಸೊ ನಾವು ಮಾರಾಟ ಸ್ಕೂಲ್ ಬ್ಯಾಗ್ನ ಈಸಿಯಾಗಿ ಬೆಂಗಳೂರಲ್ಲಿ ಮಾರಾಟ ಮಾಡ್ಬೋದು. ದಾವಣಗೆರೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಡೀತೆ ಸ್ಕೂಲ್ ಬ್ಯಾಗು. ಸೊ ನೀವು ಅದನ್ನು ಬೆಂಗಳೂರಿಗೆ ಮಾರಾಟ ಮಾಡಬೇಕು. ಎಲ್ಲಿಗೆ ಮಾರಾಟ ಮಾಡಬೇಕು? ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಮಾರಾಟ ಮಾಡಬೇಕಂದ್ರೆ ನಡ್ಕೊಂಡು ಹೋಗೋಕ್ಕಾಗುತ್ತಾ ಬೆಂಗಳೂರಿಗೆ ದಾವಣಗೆರೆಯಿಂದ? ಆಗೋದಿಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಹೋಗ್ಬೋದು. ಎಷ್ಟು ನೀವು ಆಲ್ರೆಡಿ ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿದ್ದೀರ. ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಯಾವುದ್ಯಾವುದಿದೆ? ಏರ್ವೇಸ್ ಇದೆ, ಮತ್ತು ರೋಡ್ವೇಸ್ ಇದೆ, ವಾಟರ್ ವೇಸ್ ಇದೆ. ಸೊ ದಾವಣಗೆರೆ ಮ್ಯಾನುಫ್ಯಾಕ್ಚರ್ ಮಾಡಿರೋ ಸ್ಕೂಲ್ ಬ್ಯಾಗ್ನ ಬೆಂಗಳೂರಲ್ಲಿ ನಾವು ಸೇಲ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು ಲಾರಿ ಆರ್ ಟ್ರಕ್ ಇದರಲ್ಲಿ ಹೋಗ್ಬೋದು. ಸೊ ರೋಡ್ವೇಸ್ ಈಸ್ ಎನಫ್ ಫಾರ್ ದ ಸೇಲಿಂಗ್ ಆಫ್ ಮೈ ಸ್ಕೂಲ್ ಬ್ಯಾಗ್. ಸೊ ರೋಡ್ವೇಸಲ್ಲಿ ನಾವು ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ ಸೇಲ್ ಮಾಡ್ತೀವಿ. ಎಲ್ಲಿಗೆ? ಬೆಂಗಳೂರಲ್ಲಿ. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಂತೆ. ದ ಅನದರ್ ಆ್ಯಕ್ಟಿವಿಟಿ, ಮೆನಿ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಆ್ಯಕ್ಟಿವಿಟೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಆ್ಯಕ್ಟಿವಿಟಿ ಈಸ್ ಟ್ರಾನ್ಸ್ಪೋರ್ಟೇಷನ್. So ಟ್ರಾನ್ಸ್ಪೋರ್ಟೇಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನದರ್ ಆ್ಯಕ್ಟಿವಿಟಿ. ಕನ್ನಡದಲ್ಲಿ ಹೇಳಿದ್ರೆ ಇದು ಒಂದು ಚಟುವಟಿಕೆ. ಮ್ಯಾನುಫ್ಯಾಕ್ಚರ್ ಮಾಡುವುದು ಒಂದು ಚಟುವಟಿಕೆ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವುದು ಒಂದು ಚಟುವಟಿಕೆ. ಸೊ ಸ್ಕೂಲ್ ಬ್ಯಾಗ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ, ಅದನ್ನು ಬೆಂಗಳೂರಿಗೆ ಸೇಲ್ ಮಾಡ್ಬೇಕಂತ ಅಂದ್ಕೊಂಡ್ರಿ. ದಾವಣಗೆರೆಯಿಂದ ಬೆಂಗಳೂರಲ್ಲಿಗೆ ಟ್ರಕ್ಕಲ್ಲಿ ಬಂದ್ರಿ. ಸೊ ಟ್ರಕ್ಕಲ್ಲಿ ಬಂದಮೇಲೆ ಟ್ರಾನ್ಸ್ಪೋರ್ಟೇಷನ್. ಸೊ ನೀವು ಟ್ರಕ್ಕಲ್ಲಿ ಬರಬೇಕಾದ್ರೆ ನೀವು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನಾದರೂ ಸಮಸ್ಯೆಗಳು ಎದುರಾಗ್ಬೋದು. ಆ ಸಮಸ್ಯೆಗಳು ಯಾವುವು ಅಂದರೆ ಆಕ್ಸಿಡೆಂಟ್ ಆಗ್ಬೋದು, ಥೆಫ್ಟ್ ಆಗ್ಬೋದು. ಥೆಫ್ಟ್ ಮೀನ್ಸ್ ಕಳ್ತನ ಆಗ್ಬೋದು, ಫೈರ್ ಆಗ್ಬೋದು, ಬೆಂಕಿ ಹತ್ಬೋದು. ಸೊ ಇವೆಲ್ಲ ಏನಂದರೆ ಫ್ಯೂಚರ್ ಈಸ್ ಅನ್ಸರ್ಟನ್. ನಾವು ಫ್ಯೂಚರ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ ಫ್ಯೂಚರ್ನ. ಏನಕ್ಕಂದರೆ ಫಾರ್ ಎಕ್ಸಾಂಪಲ್ 2019ರಲ್ಲಿ ನಮಗೆ ಕೋವಿಡ್-19 ಅನ್ನೋ ಒಂದು ಅಂಶನೇ ನಮಗೆ ಗೊತ್ತಿರಲಿಲ್ಲ. ಅದೇ 2020ರಲ್ಲಿ ನೋಡಿ ಕೋವಿಡ್-19 ಅಂತ ಏನು ಅಂತ ಸಣ್ಣ ಮಗುನ ಕೇಳಿದ್ರೆ ಸಮೇತ ಕೋವಿಡ್-19 ಅಂದರೆ ಕೊರೋನಾ, ಶೀತ ನೆಗಡಿ ಕೆಮ್ಮು ಆಗುತ್ತೆ, ಸಿಂಪ್ಟಮ್ಸ್ ಸಮೇತ ಸಣ್ಣ ಹುಡುಗ ಹೇಳ್ತಾನೆ. ಸೊ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್. ಸೊ ಇಂಗ್ಲೀಷಲ್ಲಿ ಒಂದು ಲೈನ್ ಇದೆ, ಪ್ರಿಕಾಕ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮುಂಜಾಗ್ರತೆ ಕ್ರಮ ತಗೋಬೇಕು. ಗಾಯ ಆದಮೇಲೆ ಆಯಿಂಟ್ಮೆಂಟ್ ತಗೊಳಕ್ಕಿಂತ ಗಾಯಕ್ಕಿಂತ ಮುಂಚೆ ನಾವು ಬೀಳಬಾರ್ದು ಅನ್ನೋದು ತಿಳ್ಕೊಬೇಕು. ಬೀಳಬಾರ್ದು. ಅಲ್ಲಿ ಗುಂಡಿ ಇದೆ ಅಂದರೆ ಬೀಳಕ್ಕೆ ಹೋಗ್ಬಾರ್ದು. ನಾವು ಮುಂಚೆ ಗುಂಡಿ ಇದೆ, ನಾನು ಈ ಕಡೆ ಸೈಡಿಗೆ ಬರಬೇಕು, ಈ ಥರ ಪ್ರಿಕಾಕ್ಷನ್ ಮೆಜರ್ ತಗೋಬೇಕು. ಸೊ ಇದು ನಾನು ಯಾಕೆ ಹೇಳಿದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗೋ ಟೈಮಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮುಂಜಾಗ್ರತೆ ಕ್ರಮವಾಗಿ ನಾವೇನು ತಗೋಬೇಕಂದ್ರೆ ಪ್ರಿಕಾಕ್ಷನ್ ಮೆಜರು ಇನ್ಶೂರೆನ್ಸ್. ಏನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು? ನಾನು ಮಾಡಿರೋ ಪ್ರಾಡಕ್ಟ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಸೊ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತಾರೆ ಅಂದರೆ ನೀವೆಲ್ಲ ಗೊತ್ತಿರ್ಬೋದು, ಲೈಫ್ ಇನ್ಶೂರೆನ್ಸ್, ಕಾರ್ಪೊರೇಷನ್ ಇನ್ಶೂರೆನ್ಸ್, ಬಜಾಜ್ ಇನ್ಶೂರೆನ್ಸ್, ಮೆನಿ ಮೋರ್ ಇನ್ಶೂರೆನ್ಸ್ ಆರ್ ದೇರ್. ಇವೆಲ್ಲ ಏನಕ್ಕೆ ಅಂದರೆ ಮುಂಜಾಗ್ರತೆ ಕ್ರಮವಾಗಿ ನಾನು ತಯಾರಿಸಿರೋ ಗೂಡ್ಸ್ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಥೆಫ್ಟ್ ಆಯಿತು, ಕಳ್ತನ ಆಯಿತು ಅಂದರೆ ಅವರು ಅದಕ್ಕೋಸ್ಕರ ರಿಟರ್ನ್ ಆಗಿ ಲಾಸ್ನ ಬೇರ್ ಮಾಡ್ತಾರೆ, ಲಾಸ್ನ ಪೇ ಮಾಡ್ತಾರೆ. ಇದರಿಂದ ನನ್ನ ಲಾಸ್ ಬೆಂಕಿ ಎತ್ತಿ ನನ್ನ ಪ್ರಾಡಕ್ಟ್ ಹಾಳಾಗೋದ್ರಿಂದ ಲಾಸ್ನ ಸ್ವಲ್ಪ ಲಿಮಿಟೆಡಾಗಿ ಇನ್ಕರ್ ಮಾಡ್ಬೋದು. ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಸರ್ಟನ್ ಲಿಮಿಟ್ ಆಫ್ ಅಮೌಂಟ್ನಾದರೂ ಇನ್ಕರ್ ಮಾಡ್ಬೋದು. 100 ರೂಪಾಯಿ ಲಾಸ್ ಆಗೋಕ್ಕಿಂತ 50 ರೂಪಾಯಿ ಲಾಸ್ನ ಉಳಿಸ್ಕೋಬೋದು ನಾವು. ಸೊ ಇನ್ಶೂರೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಒನ್ ಆಫ್ ದಿ ಆ್ಯಕ್ಟಿವಿಟಿ, ಕಾಮರ್ಸಲ್ಲಿ ಬರೋ ಒಂದು ಆ್ಯಕ್ಟಿವಿಟಿ. ಸೊ ಇನ್ಶೂರೆನ್ಸ್ ಮಾಡಿಸಿರಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರಿ, ಆ ಗೂಡ್ಸು ಬೆಂಗಳೂರಿಗೆ ಹೋಗಿ ತಲುಪಿದ ಮೇಲೆ ಅಲ್ಲಿ ಏನು ಮಾಡಬೇಕು? ತಲುಪಿದ ಮೇಲೆ ರೋಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿದರೆ ಸರಿ ಅನಿಸಲ್ಲ. ಸೊ ನಾವು ಅದಕ್ಕೆ ಅಲ್ಲಿ ಗೋಡನ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಗೋಡನ್ನ ನಾವೇನಂತೀವಿ? ವೇರ್ ಹೌಸಿಂಗ್. ಈ ಗೋಡನ್ ಏನಂತೀವಿ? ವೇರ್ ಹೌಸಿಂಗ್ ಅಂತೀವಿ. ಸೊ ವೇರ್ ಹೌಸ್ನ ಒಂದು ರೆಂಟಿಗಾದ್ರೂ ತಗೋಬೋದು, ಇಲ್ಲ ಓನಿಗಾದರೂ ಬಿಲ್ಟ್ ಮಾಡ್ಕೋಬೋದು.
ಸೊ ಆಲ್ಮೋಸ್ಟ್ ಎಲ್ಲರೂ ಬಿಲ್ಟ್ ಮಾಡ್ಕೊಂಡೇ ಇರ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ವೇರ್ ಹೌಸಿಂಗ್ ಬಿಲ್ಟ್ ಮಾಡ್ಕೊಂಡೇ ಇರ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ಮೇಲೆ ವೇರ್ ಹೌಸಿಂಗ್ ತಂದು ನನ್ನೆಲ್ಲ ಸ್ಕೂಲ್ ಬ್ಯಾಗ್ಸ್ನ ಅಲ್ಲಿ ಸ್ಟೋರ್ ಮಾಡ್ತೀನಿ. ಎಲ್ಲಿ? ವೇರ್ ಹೌಸಲ್ಲಿ ಬೆಂಗಳೂರಿಗೆ ಬಂದು ನನ್ನ ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿದ ಮೇಲೆ ಈ ಮುಂದೆ ಏನು ಮಾಡಬೇಕು? ವೇರ್ ಹೌಸಲ್ಲಿ ತಂದು ಸುಮ್ಮನೆ ಇರೋಕ್ಕಾಗುತ್ತಾ ಸ್ಕೂಲ್ ಬ್ಯಾಗ್ನ? ಇಲ್ಲ. ನನ್ನ ಉದ್ದೇಶ ಏನಾಗಿರುತ್ತೆ? ಬೆಂಗಳೂರು ಜನಕ್ಕೆ ನನ್ನ ಸ್ಕೂಲ್ ಬ್ಯಾಗ್ನ ಸೇಲ್ ಮಾಡಬೇಕು. ಸೊ ವೇರ್ ಹೌಸಿಂಗಲ್ಲಿ ಇಡ್ತಾರೆ. ಇಲ್ಲೂ ಕೆಲವೊಂದು ಚಾನ್ಸಸ್ ಆಫ್ ಇರುತ್ತೆ. ಏನಾಗುತ್ತೆ? ಬೆಂಕಿ ಹತ್ತೋ ಚಾನ್ಸಸ್, ಫೈರ್, ಕಳ್ತನ, ಎಂಪ್ಲಾಯೀಸ್ ಮೇಲೆ ಕಳ್ತನ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೂ ರಿಸ್ಕ್ ಬೇರ್ ಮಾಡೋಕ್ಕೆ ಇನ್ಶೂರೆನ್ಸ್ ಸಮೇತ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೇಮ್ ಇನ್ಶೂರೆನ್ಸ್ ಕಮ್ಸ್ ಹಿಯರ್ ಆಲ್ಸೋ. ಸೊ ಇಲ್ಲೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀರ. ಸೊ ವೇರ್ ಹೌಸಿಗೆ ತಂದ್ರಿ. ಈಗ ನೆಕ್ಸ್ಟ್ ಪ್ರೊಸೀಜರ್, ಬೆಂಗಳೂರು ಜನಕ್ಕೆ ಹೌ ಟು ನೋ ಬೆಂಗಳೂರು ಪೀಪಲ್ ದಿ ಸ್ಕೂಲ್ ಬ್ಯಾಗ್ಸ್ ಇಯರ್ ಇನ್ ಬೆಂಗಳೂರು ಪೀಪಲ್ಸ್ ಹೇಗೆ ಗೊತ್ತಾಗಬೇಕು? ಸೊ ಅದಕ್ಕೆ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ವಿ ಶುಡ್ ಟೇಕ್ ಆನ್ ದ ಆ್ಯಕ್ಟಿವಿಟಿ ಅಡ್ವರ್ಟೈಸ್ಮೆಂಟ್. ಇದು ಯೂಶಲಿ ನೋಡಿರ್ತೀರ, ಸೀರಿಯಲ್ಸ್ ನೋಡ್ಬೇಕಾದ್ರೆ, ಫಿಲಮ್ಸ್ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಜನಗಳಿಗೆ ನಮ್ಮ ಪ್ರಾಡಕ್ಟ್ ಒಂದು ಪರಿಚಯ ಆಗುತ್ತೆ. ಸೊ ಈ ಥರ ಒಂದು ಬ್ಯಾಗ್ ಇದೆ, ಈ ಥರ ಇನೋವೇಟಿವ್ ಒಂದು ಬ್ಯಾಗ್ ಇದೆ, ದಾವಣಗೆರೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಬೆಂಗಳೂರಲ್ಲಿ ಬಂದು ಸೇಲ್ ಮಾಡ್ತಿದ್ದಾರೆ. ಸೊ ಈ ಬ್ಯಾಗನ್ನು ಕೊಂಡ್ಕೋಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ. ಸೊ ನಾವು ಅವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ವೇರ್ ಹೌಸಿಂಗ್ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್. ಯಾವ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಸರ್ ಅಂತ ನೀವು ಕೇಳ್ತೀರ. ಅಡ್ವರ್ಟೈಸ್ಮೆಂಟ್ ಯಾವ ಮುಖಾಂತರ ಕೊಡ್ಬೋದು? ಜನರಲ್ಲಲ್ಲಿ ಹೇಳೋದಾದರೆ ಟಿ ವಿಯಲ್ಲಿ ಕೊಡ್ಬೋದು, ಒಂದು ನ್ಯೂಸ್ ಪೇಪರಲ್ಲಿ ಕೊಡ್ಬೋದು, ಇನ್ನೊಂದು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್. ಇದರೆಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಫೇಸ್ಬುಕ್ಕಿಂದನೂ ನಾವು ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮ್ ಮುಖಾಂತರನೂ ಸೇಲ್ ಮಾಡ್ಬೋದು. ಫೇಸ್ಬುಕ್ಕಲ್ಲಿ ಯೂಶಲಿ ಎಲ್ಲಾದರೂ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಸೊ ಅಲ್ಲಿ ನನ್ನ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು. ಸೊ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ ಅದು ಅಲ್ಟಿಮೇಟಾಗಿ ಕನ್ಸ್ಯೂಮರ್ ಬಂದು ನನ್ನ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅವನು ಏನು ಮಾಡ್ತಾನೆ? ಪರ್ಚೇಸ್ ಮಾಡೋಕ್ಕೆ ಬರ್ತಾನೆ. ದ ಅಲ್ಟಿಮೇಟ್ ಬೆನಿಫಿಷರೀಸ್ ಕನ್ಸ್ಯೂಮರ್. ನಾವಿಷ್ಟೆಲ್ಲ ಆ್ಯಕ್ಟಿವಿಟಿ ಮಾಡೋದಕ್ಕೆ ಕಾರಣನೇ ಕನ್ಸ್ಯೂಮರ್. ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗಿರೋದೇ ಈ ಅಲ್ಟಿಮೇಟ್ ಕನ್ಸ್ಯೂಮರ್. ಸೊ ನಾವು ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಸೇಲ್ ಮಾಡ್ತೀವಿ. ಅವನು ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ನನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಬರ್ತಾನೆ. ಸೊ ಆಲ್ರೆಡಿ ಐ ಸೇ ದಟ್ ಕಾಮರ್ಸ್ ಈಸ್ ನಾಟ್ ಎನ್ ಸಿಂಗಲ್ ಆ್ಯಕ್ಟಿವಿಟಿ, ಇಟ್ ಈಸ್ ಕನ್ಸಿಸ್ಟ್ಸ್ ಆಫ್ ಮೆನಿ ಆ್ಯಕ್ಟಿವಿಟೀಸ್. ಫಾರ್ ದಿಸ್ ಆ್ಯಕ್ಟಿವಿಟೀಸ್ ದ ಆನ್ಸರ್ ಈಸ್ ಇಯರ್. One is manufacturing of a product, another transportation, warehousing, advertisement, consumer. These are all the activities included in commerce. ಸೊ ನಾವು ಕೊನೆಯದಾಗಿ ಹೇಳೋದಾದರೆ ಕಾಮರ್ಸಲ್ಲಿ ಇನ್ನೊಂದು ಬರುತ್ತೆ, ಬ್ಯಾಂಕಿಂಗ್. ಇಟ್ ಈಸ್ ಆಲ್ಸೋ ಒನ್ ಆಕ್ಟಿವಿಟಿ. ಸೊ ಕನ್ಸ್ಯೂಮರು ಅಮೌಂಟ್ ಪೇ ಮಾಡಬೇಕು. ಏನು ಕೆಲವೊಬ್ಬರು ಡೈರೆಕ್ಟಾಗಿ ಪೇ ಮಾಡಲ್ಲ. ಬ್ಯಾಂಕಿಂಗ್, ಗೂಗಲ್ ಪೇ, ಫೋನ್ಪೇ, ಎಕ್ಸೆಟ್ರಾ. These are also comes in, is also another activity. So in simple sense ಹೇಳೋದಾದರೆ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದರೆ ಕಾಮರ್ಸ್ ಅಂತ ಹೇಳ್ತೀವಿ. ಸೊ ಯಾರೇ ಬಂದು ನೀನು ಯಾಕಪ್ಪ PUC ಆಗಿ SLC ಆದಮೇಲೆ ಕಾಮರ್ಸ್ ತೊಗೊಂಡಿದ್ದೀಯಾ ಅಂತ ಕೇಳಿದ್ರೆ ನಾನು ಒಂದು ಉನ್ನತ ಪೊಸಿಷನ್ ಚಾರ್ಟೆಡ್ ಅಕೌಂಟ್ ಈ ಥರ ಆಗಬೇಕು ಅಂತ ಹೇಳ್ತೀರ. ಅದಾಗಿ ಮೇಲೆ ಕಾಮರ್ಸ್ ಅಂದರೆ ಏನು ಹೇಳು ಅಂತ ಕೇಳ್ತಾರೆ. ಸೊ ನೀವು ತುಂಬ ಡೆಫಿನಿಷನ್ ಹೇಳೋದು, ಆಥರ್ ಡೆಫಿನಿಷನ್ ತುಂಬ ಡೀಪಾಗಿ ಮೀನಿಂಗ್ ಹೇಳೋ ಬದಲು ಸಿಂಪಲಾಗಿ ಹೇಳ್ರಿ, ಕಾಮರ್ಸ್ ಈಸ್ ನಾಟ್ ಆ್ಯನ್ ಸಿಂಗಲ್ ಆ್ಯಕ್ಟಿವಿಟಿ ಆರ್ ಪ್ರೊಸೆಸ್, ಇಟ್ ಈಸ್ ಕನ್ಸಿಸ್ಟ್ ಆಫ್ ಮೆನಿ ಆ್ಯಕ್ಟಿವಿಟೀಸ್ ಅಂತೇಳಿ. ಕನ್ನಡದಲ್ಲಿ ಹೇಳ್ತೀರಾ, ವಾಣಿಜ್ಯ ಎಂಬುದು ಒಂದು ಚಟುವಟಿಕೆ ಆಗಿರುವುದಿಲ್ಲ, ಹಲವಾರು ಚಟುವಟಿಕೆಗಳಿಂದ ಕೂಡಿರೋದನ್ನು ನಾವು ವಾಣಿಜ್ಯ ಎನ್ನುತ್ತೇವೆ. ಸೊ ಅವ್ರು ಕೇಳ್ತಾರೆ, ಆ ಚಟುವಟಿಕೆ ಮತ್ತು ಆ್ಯಕ್ಟಿವಿಟಿ ಯಾವ ಹೇಳು ಅಂತ ಕೇಳಿದಾಗ ಹೇಳಿ, ಸಿಂಪಲಾಗಿ ಹೇಳಿ. ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಒಂದು ಪ್ರಾಡಕ್ಟ್ನ, ಆ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಶೂರೆನ್ಸ್ ಮಾಡಿಸ್ತೀನಿ. ಅದಾದಮೇಲೆ ವೇರ್ ಹೌಸಿಂಗಲ್ಲಿ ಸ್ಟೋರ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಲ್ಟಿಮೇಟಾಗಿ ಕನ್ಸ್ಯೂಮರಿಗೆ ನಾವು ಸೇಲ್ ಮಾಡ್ತೀವಿ. ಇದನ್ನೆಲ್ಲ ನಾವು ಏನಂತೀವಿ? ಆ್ಯಕ್ಟಿವಿಟೀಸ್ ಅಂತೀವಿ. ಸೊ ಇಲ್ಲಿ ಒಬ್ಬರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಕಾಮರ್ಸ್ ಈಸ್ ನಾಟ್ ರೆಫರ್ಸ್, ಒಬ್ಬ ಆಥರ್ ಹೇಳಿರೋ ಪ್ರಕಾರ ಕಾಮರ್ಸ್ ರೆಫರ್ಸ್ ಟು ನಾಟ್ ಓನ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಬಟ್ ಆಲ್ಸೋ ಅದರ್ ಆ್ಯಕ್ಟಿವಿಟಿ ಸಚ್ ಆಸ್ ಟ್ರಾನ್ಸ್ಪೋರ್ಟೇಷನ್, insurance, warehousing, advertising. Here author also says that same thing. It is all included in commerce.
ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಆಫ್ ಕಾಮರ್ಸ್. ಸೊ ಆನ್ಲೈನ್ ಕ್ಲಾಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗೋದಕ್ಕೆ, ಸೊ ರೆಗ್ಯುಲರ್ ಕ್ಲಾಸಲ್ಲಿ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಿಂಪಲಾಗಿ ಇಷ್ಟನ್ನು ನೀವು ತಿಳ್ಕೊಂಬೇಡಿ. ಮ್ಯಾನುಫ್ಯಾಕ್ಚರ್ ಮಾಡೋದು, ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಅಡ್ವರ್ಟೈಸ್ಮೆಂಟ್, ಕನ್ಸ್ಯೂಮರ್, ಇಟ್ ಕನ್ಸಿಸ್ಟ್ಸ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್. ಸೊ ಕಾಮರ್ಸ್ನ ತಿಳ್ಕೊಂಡ್ರೆ ಮುಂದೆ ಕಾಮರ್ಸಲ್ಲಿ ಬರೋವಂಥ ಸಬ್ಜೆಕ್ಟ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಇದು ಆಯಿತಾ, ಕಾಮರ್ಸ್, ವಾಟ್ ಈಸ್ ಕಾಮರ್ಸ್, ಬೇಸಿಕ್ ಥಿಂಗ್ ವಿ ಶುಡ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ಫಸ್ಟ್ ಪಿ ಯು ಸಿ ಕಾಮರ್ಸಲ್ಲಿ ಬರುವಂಥ ಸಬ್ಜೆಕ್ಟ್ಸ್ಗಳು. ಫಸ್ಟ್ ಪಿ ಯು ಸಿ ಸಬ್ಜೆಕ್ಟ್ಸ್, ಫಸ್ಟ್ ಪಿ ಯು ಸಿ ಕಾಮರ್ಸ್ ಸಬ್ಜೆಕ್ಟ್ಸ್. ಸೊ ನಾವು ಈ ಫಸ್ಟ್ ಪಿ ಯು ಸಿ ಕಾಮರ್ಸ್ ಸಬ್ಜೆಕ್ಟ್ ತಿಳ್ಕೊಳೋಕೆ ಮುಂಚೆ ನೀವು ಎಸ್ ಎಲ್ ಸಿಲಿ ಏನೇನು ಓದಿದ್ರಿ? 6 ಸಬ್ಜೆಕ್ಟ್ ಓದಿದ್ರಿ. ಅವು 6 ಸಬ್ಜೆಕ್ಟ್ಸ್ ಎಲ್ಲ ನೆನಪಿದಾವೆ, ನೀವು ಈಗಲೂ ನೆನಪಿರ್ತವೆ, ಕೊನೆ ತನಕ ನೆನಪಿರ್ತವೆ. ಅವು ಯಾವುವು ಅಂದರೆ, ಕನ್ನಡ ಓದಿದ್ರಾ? ಕನ್ನಡ ಆಗಿದ್ಮೇಲೆ ಇಂಗ್ಲೀಷ್ ಓದಿದ್ರಾ? ಆಮೇಲೆ ಹಿಂದಿ, ಕನ್ನಡ, ಇಂಗ್ಲೀಷ್, ಹಿಂದಿ. ಆಮೇಲೆ ಸೋಷಿಯಲ್ ಸೈನ್ಸ್. another one is science, and last one is maths. ನೀವು ಎಸ್ ಎಲ್ ಸಿ ಓದಿದ್ದು ಇಷ್ಟು ಸಬ್ಜೆಕ್ಟ್: ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್. ಸೊ ಫಸ್ಟ್ ಪಿ ಯು ಸಿ ಕಾಮರ್ಸಲ್ಲಿ ಸಬ್ಜೆಕ್ಟ್ಸ್ಗಳು ಯಾವ ರೀತಿ ಬರ್ತವೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟು ಲ್ಯಾಂಗ್ವೇಜ್, ಕನ್ನಡ ಆರ್ ಹಿಂದಿ. ಕನ್ನಡ ಅಥವಾ ಹಿಂದಿ ಇವೆರಡರಲ್ಲಿ ಒಂದು ತೊಗೋಬೇಕಾಗಿರುತ್ತೆ. ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದು ನಿಮ್ಮ ಓನ್ ಚಾಯ್ಸ್, ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಂಗ್ಲೀಷ್, ಇಟ್ ಈಸ್ ಎ ಕಂಪಲ್ಸರಿ ಸಬ್ಜೆಕ್ಟ್, ಇದಕ್ಕೆ ಚಾಯ್ಸ್ ಇರೋದಿಲ್ಲ. ಆ್ಯಂಡ್ ಅನದರ್ ಒನ್ ಈಸ್ ಎಕನಾಮಿಕ್ಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಬಿಸ್ನೆಸ್ ಸ್ಟಡೀಸ್. ಕನ್ನಡ ಆರ್ ಹಿಂದಿ, ಇಂಗ್ಲೀಷ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ and accountancy. Here, and last one is choice ಇರುತ್ತೆ. ಲಾಸ್ಟ್ ಒಂದಲ್ಲಿ ಯಾವುದಂದ್ರೆ ಕಂಪ್ಯೂಟರ್ ಸೈನ್ಸ್ ಆರ್ ಸ್ಟ್ಯಾಟ್ಸ್. ಸೊ ಕನ್ನಡ ಹಿಂದಿಯಲ್ಲಿ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಚಾಯ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಯಾವುದೇ ರೀತಿ ಚಾಯ್ಸ್ ಇಲ್ಲ. ಅದೇ ರೀತಿ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಬಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸ್ಟ್ಯಾಟ್ಸ್ ಇವೆರಡರಲ್ಲಿ ಒಂದು ತೊಗೋಬೇಕಾದ್ರೆ. ಸೊ ಟೋಟಲ್ 6 ಸಬ್ಜೆಕ್ಟ್ಸ್. ಇದರಲ್ಲಿ ನಾನು ತಗೊಳ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಬಿಸ್ನೆಸ್ ಸ್ಟಡೀಸ್. ಪ್ಯೂರ್ಲಿ ಥಿಯರಿ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟು? ಥಿಯರಿ. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ, ಲೆಕ್ಕ ಇರೋದಿಲ್ಲ, ಟೆನ್ಷನ್ ತೊಗೋಬೇಡಿ. ಈಸಿಯೆಸ್ಟ್ ಸಬ್ಜೆಕ್ಟ್, ಫುಲ್ಲು ಥಿಯರಿ ಸಬ್ಜೆಕ್ಟ್ಸ್ ಬರುತ್ತೆ. ಇದು ಲ್ಯಾಂಗ್ವೇಜ್ ಆಗುತ್ತೆ, ಇದು ಲ್ಯಾಂಗ್ವೇಜ್ ಆಗುತ್ತೆ, ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟು, ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್, ಇದು ಥಿಯರಿಟಿಕಲ್ ಸಬ್ಜೆಕ್ಟ್ ಆಗುತ್ತೆ. ಸೊ ನಾನು ತಗೊಳ್ತಿರೋ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್. ಇದರಲ್ಲಿ ಬಿಸ್ನೆಸ್ ಸ್ಟಡೀಸ್ ಕನ್ನಡದಲ್ಲಿ ನಾವು ಏನಂತೀವಿ ಅಂದರೆ ವ್ಯವಹಾರ ಅಧ್ಯಯನ. ಏನಂತೀವಿ? ವ್ಯವಹಾರ ಅಧ್ಯಯನ ಅಂತ ಕರಿತೀವಿ. ಸೊ ನೀವೆಲ್ಲ ಕೇಳ್ಬೋದು, ಸರ್ ಬಿಸ್ನೆಸ್ ಅಂದರೆ ಏನು ಸರ್ ಅಂತ. ಸೊ ಡೈರೆಕ್ಟಾಗಿ ಬಿಸ್ನೆಸ್ ಸ್ಟಡೀಸ್ ಬಿಸ್ನೆಸ್ ಅಂತ ಹೇಳೋದಕ್ಕಿಂತ ಮುಂಚೆಗೆ ಈ ಬಿಸ್ನೆಸ್ ಸ್ಟಡೀಸಲ್ಲಿ ಎಷ್ಟು ಚಾಪ್ಟರ್ಸ್ ಬರ್ತವೆ, ಎಷ್ಟು ಪಾರ್ಟ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಒನ್ ಬೈ ಒನ್ ಲೆಸನ್, ವಾಟ್ ಈಸ್ ಬಿಸ್ನೆಸ್, ಒನ್ ಬೈ ಒನ್ ಬಿಸ್ನೆಸ್ ಮಾಡಿದರೆ ಏನು ಹೆಲ್ಪ್ ಆಗುತ್ತೆ, ಬಿಸ್ನೆಸ್ನ ಆಬ್ಜೆಕ್ಟಿವ್ ಏನು, ಬಿಸ್ನೆಸ್ನ ನೇಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಮಾಡೋದಂದ್ರೆ ಏನೆಲ್ಲ ರಿಸ್ಕ್ ಆಗ್ಬೋದು, ಅದನ್ನ ಒನ್ ಬೈ ತಿಳ್ಕೊತ ಹೋಗೋಣ. ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ಏನು ಬರುತ್ತೆ, ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂತ ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಇನ್ ಬಿಸ್ನೆಸ್ ಸ್ಟಡೀಸ್ ದೇ ಆರ್ 2 ಪಾರ್ಟ್ಸ್. ಈ ಬಿಸ್ನೆಸ್ ಸ್ಟಡೀಸ್ನ 2 ಪಾರ್ಟಾಗಿ ವಿಂಗಡಿಸಿದ್ದಾರೆ. ಪಾರ್ಟ್ 1ನ ಏನಂತೀವಂದರೆ ಫೌಂಡೇಶನ್ ಆಫ್ ಬಿಸ್ನೆಸ್. ಏನು? ಫೌಂಡೇಶನ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಸ್ಟಡೀಸಲ್ಲಿ 2 ಪಾರ್ಟ್ ಬರುತ್ತೆ. ಅದರಲ್ಲಿ ಫಸ್ಟ್ ಪಾರ್ಟ್ ಈಸ್ ಫೌಂಡೇಶನ್ ಆಫ್ ಬಿಸ್ನೆಸ್. ಈ ಪಾರ್ಟ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂದರೆ 6 ಚಾಪ್ಟರ್ಸ್ ಬರುತ್ತೆ.
ಎಷ್ಟು 6. ಅವು ಯಾವುವು ಅಂತ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಆ್ಯಂಡ್ ಅನದರ್ ಈಸ್ ಪಾರ್ಟ್ 2. Already I told that there are 2 parts in business studies subject. What are all those? Part 1 is foundation of business and another one is corporate organization. Corporate organization, finance and trading. Here also in part 2 also there are 6 chapters. In part 1 also 6 chapters. Part 2 also 6 chapters. So total ಎಷ್ಟು ಪಾರ್ಟ್ ಇದ್ದಾವೆ? 2 ಪಾರ್ಟ್ಸ್ ಇದ್ದಾವೆ. ಪಾರ್ಟ್ 1 ಅಲ್ಲಿ 6 ಚಾಪ್ಟರ್ಸು, ಪಾರ್ಟ್ 2 ಅಲ್ಲಿ 6 ಚಾಪ್ಟರ್ಸ್. ಟೋಟಲ್ ಎಷ್ಟು ಚಾಪ್ಟರ್ಸ್ ಆಯಿತು? 12 ಚಾಪ್ಟರ್ಸ್. ಹಾಗಂತೇಳಿ ನೀವು 12 ಚಾಪ್ಟರ್ಸ್ ಇದೆ ತುಂಬ ಕಷ್ಟ ಅಂತ ಅನ್ಕೋಬೇಡಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಸ್ನೆಸ್ ಸ್ಟಡೀಸ್ ಅಂದರೆ ಭಾಳ ಈಸಿಯೆಸ್ಟ್ ಸಬ್ಜೆಕ್ಟ್ ಇದು. ಸೊ 12 ಚಾಪ್ಟರ್ಸ್. ಆಮೇಲೆ ಕ್ವಶನ್ಸ್ ಬರುತ್ತೆ, ಸರ್ ಇವು 12 ಚಾಪ್ಟರ್ಸ್ ಯಾವ್ಯಾವು ಅಂತ ಕೇಳ್ಬೋದು ನೀವು. ಸೊ ಇವು 12 ಚಾಪ್ಟರ್ ಬಗ್ಗೆ ನಾನು ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ, ನೋಟ್ ಮಾಡ್ಕೊಳ್ರಿ. ನಾವು ನೆಕ್ಸ್ಟ್ ಟೈಮ್ ನೀವು ಕ್ಲಾಸಿಗೆ ಬಂದಾಗ ನಾನು ಸಿಲೆಬಸ್ ಕಾಪಿ ಕೊಡ್ತೀನಿ, ಅವಾಗ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ನಾನು 2 ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಪಾರ್ಟ್ 1 ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆ ಪಾರ್ಟ್ 1ಅಲ್ಲಿ ಬರುವಂತಹ 6 ಚಾಪ್ಟರ್ಸ್ ಯಾವ್ಯಾವು ಅಂತ ಹೇಳ್ತಾ ಹೋಗ್ತೀನಿ. ಸೊ ಪಾರ್ಟ್ 2ನ ಅಳಿಸಿರ್ತೀನಿ. ಪಾರ್ಟ್ 1ನಲ್ಲಿ ಬರುವಂಥ ಚಾಪ್ಟರ್ಸ್ಗಳು ಯಾವುವು? ದ ಚಾಪ್ಟರ್ 1. ಪಾರ್ಟ್ 1 ನಾವೇಂತ ಕರಿತೀವಿ? ಫೌಂಡೇಶನ್ ಆಫ್ ಬಿಸ್ನೆಸ್. ಫೌಂಡೇಶನ್ ಅಂದರೆ ಅಡಿಪಾಯ, just basic thing we should understand in the part 1. What are all those basic things? They made it in 6 chapters. The first chapter is chapter 1. Chapter 1 ಯಾವುದು? ಚಾಪ್ಟರ್ 1 ಯಾವುದು ಅಂದರೆ ನೇಚರ್ ಆ್ಯಂಡ್ ಪರ್ಪೋಸಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಸ್ಟಡೀಸಲ್ಲಿ ನಿಮಗೆ ಬರುವಂತಹ ಫಸ್ಟ್ನೇ ಚಾಪ್ಟರ್ ಯಾವುದು ಅಂದರೆ ನೇಚರ್ ಆ್ಯಂಡ್ ಪರ್ಪೋಸಸ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಯಾರಾದರೂ ಬಂದು ಬಿಸ್ನೆಸ್ ಸ್ಟಡೀಸಲ್ಲಿ ಫಸ್ಟ್ನೇ ಚಾಪ್ಟರ್ ಯಾವುದು ಅಂತ ಕೇಳಿದಾಗ ಸಡನ್ನಾಗಿ ನೆನಪಾಗೋದಿಲ್ಲ. ಸೊ ನೀವು ನೆನ್ಪಿಟ್ಕೊಂಬಿಡಿ. ಯೂಶ್ವಲಿ ಎಲ್ಲರೂ ಕೇಳೋದು ಒಂದೇ, ನಿಮ್ಮ ಫಸ್ಟ್ನೇ ಚಾಪ್ಟರ್ ಹೆಸರು ಏನು ಹೇಳಪ್ಪ ಅಂತ. ಅವಾಗ ಎಲ್ಲರೂ ಕನ್ಫ್ಯೂಸ್ ಆಗ್ತೀವಿ. ಸೊ ಕನ್ಫ್ಯೂಸ್ ಆಗೋದು ಬೇಡ, ನೆನ್ಪಿಟ್ಕೊಂಬಿಡಿ. ನೇಚರ್ ಆ್ಯಂಡ್ ಪರ್ಪೋಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಅನ್ನೋ ಸಬ್ಜೆಕ್ಟಲ್ಲಿ ಬಿಸ್ನೆಸ್ ಅನ್ನೋ ಬಂದೇ ಬರುತ್ತೆ. ಸೊ ಇವೆರಡು ಜ್ಞಾನ ಮಾಡ್ಕೊಂಬಿಡಿ. ನೇಚರ್ ಆ್ಯಂಡ್ ಪರ್ಪೋಸ್ ಆಫ್ ಬಿಸ್ನೆಸ್, ಸಿಂಪಲಾಗಿ ಇದೊಂದು ನೆನ್ಪಿಟ್ಕೊಂಬಿಡಿ. ಚಾಪ್ಟರ್ 1 ನೇಚರ್ ಆ್ಯಂಡ್ ಪರ್ಪೋಸ್ ಆಫ್ ಬಿಸ್ನೆಸ್. ಸೊ ಈ ಚಾಪ್ಟರ್ಲಿ ಸಮ್ ಆ್ಯಕ್ಟಿವ್ ಇವು ಬರುತ್ತೆ. ಏನದು ಮೆಥಡ್, ಏನನ್ನು ಕಲಿತಾ ಹೋಗ್ತೀವಿ? ಸಮ್ ಆ್ಯಕ್ಟಿವಿಟೀಸ್ ಯಾವುವು ಅಂದರೆ ಫಸ್ಟು ಯೂಶ್ವಲಿ ಚಾಪ್ಟರ್ ಅಂದಮೇಲೆ ಮೀನಿಂಗ್ ಇದ್ದೇ ಇರುತ್ತೆ. ಇದರಲ್ಲಿ ಮೀನಿಂಗ್ ಕಲಿಬೇಕು. ಯಾವುದು? ಮೀನಿಂಗ್ ಆಫ್ ಬಿಸ್ನೆಸ್. ನಾವು ಯಾವುದೇ ಒಂದು ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮೀನಿಂಗನ್ನು ತಿಳ್ಕೊಳ್ಳೇಬೇಕು. ಮೀನಿಂಗ್ ಆಫ್ ಬಿಸ್ನೆಸ್. ಈ ಮೀನಿಂಗ್ ಆಫ್ ಬಿಸ್ನೆಸ್ನ ಕೊನೆಯ ತನಕ ನೆನಪು, ಅಪ್ ಟು M.Com ಡಬಲ್ ಡಿಗ್ರಿ ತನಕ ಈ ಬಿಸ್ನೆಸ್ ಅನ್ನೋದು ಮೀನಿಂಗ್ ಬಂದೇ ಬರುತ್ತೆ. ಸೊ ನಾವು ಇಲ್ಲೇ ಬೇಸಿಕಲ್ಲಿ ಕ್ಲೀನಾಗಿ ಕಲ್ತು ಬಿಡೋಣ. ಸೊ ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನು ಅಂತ ಕೇಳ್ಬೋದು. ಗುಣಗಳು, ಲಕ್ಷಣಗಳು. ಈ ಬಿಸ್ನೆಸ್ಸಿನ ಗುಣಗಳು, ಲಕ್ಷಣಗಳು ಯಾವುವು ಅಂತ ನಾವು ಈ ಚಾಪ್ಟರಲ್ಲಿ ನೋಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಬರುತ್ತೆ. ಸೊ ಇದೇನು ಇಷ್ಟು ಕಷ್ಟ ಇದೆ ಅಂತ ಅಂದ್ಕೋಬೇಡಿ. ಜಸ್ಟ್ ನಾನು ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಫಸ್ಟ್ ಚಾಪ್ಟರಲ್ಲಿ ಬರುವಂತಹ ಕಂಟೆಂಟ್ಸ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್. ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಎಕನಾಮಿಕ್ ಆ್ಯಕ್ಟಿವಿಟಿ ಅಂದರೆ ಏನಿಲ್ಲ, ಸಿಂಪಲಾಗಿ ನಾವು ಯಾವುದಾದ್ರು ಒಂದು ಕೆಲಸ ಇನ್ ರಿಟರ್ನ್ ಆಗಿ ದುಡ್ಡಿಗೋಸ್ಕರ ಏನು ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏನಕ್ಕೋಸ್ಕರ ಮಾಡ್ತೀವಿ? ಪ್ರಾಫಿಟಿಗೋಸ್ಕರ ಮಾಡ್ತೀವಿ. ಇನ್ ರಿಟರ್ನ್ ಆಗಿ ನಾವು ಮನಿ ಸಂಪಾದಿಸ್ತೀವಲ್ಲ, ಅದನ್ನು ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೀವಿ. ಇದರಲ್ಲಿ 3 ಥರ ಟೈಪ್ಸ್ ಬರುತ್ತೆ. ಏನಿಲ್ಲ, ಫಸ್ಟ್ ಒನ್ ಈಸ್ ಬಿಸ್ನೆಸ್ ಬರುತ್ತೆ, ಪ್ರೊಫೆಷನ್ ಬರುತ್ತೆ, ಎಂಪ್ಲಾಯ್ಮೆಂಟ್. ಟೈಪ್ಸ್ ಆಫ್ ಆ್ಯಕ್ಟಿವಿಟಿ 3 ಟೈಪ್ಸ್ ಬರುತ್ತೆ. ಕ್ಲಾಸ್ ಸ್ಟಾರ್ಟ್ ಆದಾಗ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಫಸ್ಟ್ ಒನ್ ಏನಿಲ್ಲ, ಬಿಸ್ನೆಸ್. ಸೆಕೆಂಡ್ ಒಂದು ಪ್ರೊಫೆಷನ್. ಥರ್ಡ್ ಒಂದು ಎಂಪ್ಲಾಯ್ಮೆಂಟ್. ಸೊ ಈ ಮೂರು ಬಗ್ಗೆ ನಾವು ಫಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ನೆಕ್ಸ್ಟ್ ಟಾಪಿಕ್. ಇವನ್ನೆಲ್ಲ ನಾವು ಫಸ್ಟ್ ಚಾಪ್ಟ್ರಲ್ಲಿ ತುಂಬ ನೋಡ್ತೀವಿ. ಸೊ ನಾನು ಹೇಳೋದು ಇಷ್ಟೇ, ನಾವು ಏನು ಕಲಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಫಸ್ಟ್ ಚಾಪ್ಟರ್ ನಾವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂದರೆ ಇದೇ ಬೇಸಿಕ್ ಆಗಿರೋದ್ರಿಂದ ಫಸ್ಟ್ ಚಾಪ್ಟ್ರಲ್ಲಿ ನಾವು ತುಂಬ ಅರ್ಥ ಮಾಡ್ಕೊಂಡ್ರೆ ರಿಮೈನಿಂಗ್ 11 ಚಾಪ್ಟರ್ಸ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನೀವು 11 ಚಾಪ್ಟ್ರಿಗೆ ಹೋದಾಗ ವಾಟ್ ಈಸ್ ಬಿಸ್ನೆಸ್ ಅಂದಾಗ ತಡವರಿಸಿದ್ರೆ ಇಲ್ಲೇನು ನೀವು ತಿಳ್ಕೊಂಡಿರಲ್ಲ ಅಂತ ಅರ್ಥ ಆಗಿರುತ್ತೆ. ಸೊ ಈ ಚಾಪ್ಟರ್ನ ನಾವು ತುಂಬ ಕಾನ್ಸಂಟ್ರೇಷನ್ ಕೊಟ್ಟರೆ ಅಪ್ ಟು 12th ಚಾಪ್ಟರ್ ತನಕ ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಕೊತ ಹೋಗ್ಬೋದು. ಸೊ ಇನ್ನೊಂದು ಟಾಪಿಕ್ಕು ಬರುತ್ತೆ, ಬಿಸ್ನೆಸ್ ರಿಸ್ಕ್. ಇನ್ನೊಂದು ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕ್ ಅಂದರೆ ಗೊತ್ತು, ತೊಂದರೆಗಳು. ನಾವು ಏನೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದರೆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದನ್ನು ಸಹ ನಾವು ಕಲಿತಾ ಹೋಗ್ತೀವಿ ಈ ಚಾಪ್ಟ್ರಲ್ಲಿ. ಸೊ ಇಷ್ಟು ಫಸ್ಟ್ ಚಾಪ್ಟರ್ ಇಸ್ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಇದರಲ್ಲಿ ಸಬ್ ಪಾಯಿಂಟ್ಸ್ ಇಷ್ಟು ಬರುತ್ತೆ, ಇದನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ಇನ್ನೂ ಸುಮಾರು ಭಾಳನೇ ಬರ್ತವೆ, ಸಬ್ ಪಾಯಿಂಟ್ಸ್ಗಳು ಭಾಳ ಬರ್ತಾ ಹೋಗ್ತವೆ. ಸೊ ನಾವು ಬ್ರೀಫಾಗಿ ಹೇಳ್ಕೊತ ಹೋಗ್ತೀವಿ. ಸೊ ದೀಸ್ ಆರ್ ದಿ ಮೇಜರ್ ಆಸ್ಪೆಕ್ಟ್ಸ್ ವಿ ಸ್ಟಡಿ ಇನ್ ದಿ ಫಸ್ಟ್ ಚಾಪ್ಟರ್. ಸೊ ಇಟ್ ಇಸ್ ದ ಈಸಿಯೆಸ್ಟ್ ಚಾಪ್ಟರ್. ಸೊ ವೆನ್ ವಿ ಸ್ಟಾರ್ಟ್ ದ ಕ್ಲಾಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಸೊ ಇದು ಫಸ್ಟ್ ಚಾಪ್ಟರ್ ಆಯಿತಾ. ಸೊ ಫೌಂಡೇಶನ್ಸ್ ಆಫ್ ಬಿಸ್ನೆಸ್ಸಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥ ಕಂಟೆಂಟ್ಸ್ಗಳು ಗೊತ್ತಾಯಿತು. ಸೆಕೆಂಡ್ನೇ ಚಾಪ್ಟರ್ ನೇಮ್ ಏನು ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ದ ಚಾಪ್ಟರ್ ಸೆಕೆಂಡ್ ನೇಮ್. ಫಸ್ಟ್ ಚಾಪ್ಟರ್ ಈಸ್ ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಸೆಕೆಂಡ್ ಚಾಪ್ಟರ್ ಈಸ್ ಫಾರ್ಮ್ಸ್ ಆಫ್ business organization. It's just a simple thing. ಏನು ಅಂದರೆ ಟೈಪ್ಸ್ ಆರ್ಗನೈಸೇಷನ್. ಸೊ ಇದರಲ್ಲಿ ಏನು ಬರುತ್ತೆ ಅಂದರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ 3 ಥರ ಸ್ಟಾರ್ಟ್ ಮಾಡ್ಬೋದು. ಸಿಂಗಲ್ ಆಗಿ ಸೋಲ್ ಪ್ರೊಪ್ರೈಟರ್ಶಿಪ್, ಒಬ್ಬನೇ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಫ್ಯಾಮಿಲಿ ಮೆಂಬರ್ಸ್, ಜಾಯಿಂಟ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಇಲ್ಲ ಪಾರ್ಟ್ನರ್ಶಿಪ್ ಹೇಗೆ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್, ಕೊಲೀಗ್ಸ್, ಇವ್ರ ಮುಖಾಂತರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಸೊ ದೇರ್ ಆರ್ 3 ಮೇಜರ್ ಫಾರ್ಮ್ಸ್ ಆರ್ ದೇರ್. ಒನ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸಿಂಗಲ್ ಮ್ಯಾನ್ ಕ್ಯಾನ್ ಹ್ಯಾಂಡಲ್ ದ ಬಿಸ್ನೆಸ್ ಅನ್ನೋದನ್ನೇ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಬಂತೀವಿ, ಸಿಂಪಲ್ ಸೆನ್ಸಲ್ಲಿ. ಕ್ಲಾಸ್ ಸ್ಟಾರ್ಟ್ ಆದಾಗ ನಾವು ಈಸಿಯಾಗಿ ಫುಲ್ ಡೀಪಾಗಿ ಡಿಸ್ಕಸ್ ಮಾಡೋಣ. ದ ಸೆಕೆಂಡ್ ಒನ್ ಈಸ್ ಜಾಯಿಂಟ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ. ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್. And the third one is partnership. So these are the 3 contents, major contents comes in the second chapter, that is forms of business organization. ತದನಂತರ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ನ ಮೀನಿಂಗ್ ಕಲಿತೀವಿ. ಅದ್ರ ಜೊತೆಗೆ ಮೆರಿಟ್ಸ್ ಅಂದರೆ ಗೊತ್ತು, ಮೆರಿಟ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಇವನ್ನೆಲ್ಲನೂ ನಾವು ಕಲ್ಕೊಂತ ಹೋಗ್ತೀವಿ. 3 ಕಲ್ಕೊಂತ ಹೋಗ್ತೀವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಜಾಯಿಂಟ್ ಇನ್ ದಿ ಫ್ಯಾಮಿಲಿಯ ಮೆರಿಟ್ಸು ಮತ್ತು ಡಿಮೆರಿಟ್ಸು, ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ಏನು ಮೆರಿಟ್ಸ್ ಆಗುತ್ತೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಬರುತ್ತೆ, ಇದರಲ್ಲೂ ಇನ್ನೊಂದು ಟಾಪಿಕ್ ಬರುತ್ತೆ, ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಎಷ್ಟು ಜನ ಪಾರ್ಟ್ನರ್ಸ್ ಬರ್ತಾರೆ, ಯಾವ ರೀತಿ ಪಾರ್ಟ್ನರ್ಸ್ ಬರ್ತಾರೆ ಅನ್ನೋದು ಸಹ ಸೆಕೆಂಡ್ ಚಾಪ್ಟರ್ ಕಲಿತಾ ಹೋಗ್ತೀವಿ. ಸೊ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್, ಸೆಕೆಂಡ್ ಚಾಪ್ಟರ್ ಈಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಆ್ಯಂಡ್ ನೌ ಥರ್ಡ್ ಚಾಪ್ಟರ್ ಈಸ್ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ಥರ್ಡ್ ಚಾಪ್ಟರ್ ಏನು, ಪ್ರೈವೇಟು,
private, public and global enterprises. This is the third chapter in part 1. So ಥರ್ಡ್ನೇ ಚಾಪ್ಟರಲ್ಲಿ ಏನೇನು ಬರುತ್ತೆ, ಆಸ್ ಇಟ್ ಈಸ್ ಸೇಮ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್ಸ್ ಆಫ್ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸ್ ಸೇಮ್ ಬಂದೇ ಬರುತ್ತೆ. ಎಲ್ಲ ಚಾಪ್ಟರ್ಸ್ಲು ಇಂಟ್ರೊಡಕ್ಷನ್, ಮೀನಿಂಗ್ ಕಾಮನ್ ಆಗಿರೋವಂಥ ಥಿಂಗು. ಆಮೇಲೆ ರೋಲ್ ಆಫ್ ಪಬ್ಲಿಕ್ ಸೆಕ್ಟರು, ಗ್ಲೋಬಲ್ ಎಂಟರ್ಪ್ರೈಸು, ಇದ್ರ ಉದ್ದೇಶಗಳೇನು ಬೇಸಿಕಾಗಿ ಕಲ್ಕೊತ ಹೋಗ್ತೀವಿ ಥರ್ಡ್ ಚಾಪ್ಟರ್. ಇಟ್ಸ್ ಆಲ್ಸೋ ಸಿಂಪಲ್ ಚಾಪ್ಟರ್. ಸೊ ಮೀನಿಂಗ್ ಜಾಸ್ತಿ ಏನು ಬರೋದಿಲ್ಲ. ಇಂಟ್ರೊಡಕ್ಷನ್, ಪ್ರೈವೇಟ್ ಸೆಕ್ಟರ್ ಅಂದ್ರೇನು, ಪಬ್ಲಿಕ್ ಸೆಕ್ಟರ್ ಅಂದ್ರೇನು, ಗ್ಲೋಬಲ್ ಎಂಟರ್ಪ್ರೈಸ್ ಅಂದ್ರೇನು, ರೋಲ್ಗಳೇನು, ಇವನ್ನೆಲ್ಲ ನಾವು ಥರ್ಡ್ನೇ ಚಾಪ್ಟರ್ಲಿ ಕಲಿತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಈಸ್ ಬಿಸ್ನೆಸ್ ಸರ್ವೀಸಸ್. ಇಟ್ಸ್ ಇಂಪಾರ್ಟೆಂಟ್. ಬಿಸ್ನೆಸ್ ಫೋರ್ತ್ ಚಾಪ್ಟರ್. ಆಲ್ರೆಡಿ ಐ ಟೋಲ್ಡ್ 6 ಚಾಪ್ಟರ್ ಇರ್ತವೆ, ಅದರಲ್ಲಿ ಈಗ 4ನೇ ಚಾಪ್ಟರ್ಲಿ ಬಂದಿದ್ದೀವಿ ನಾವು. ಸೊ ಬಿಸ್ನೆಸ್ ಸರ್ವೀಸಸ್. ಸರ್ವೀಸಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಸೇವೆಗಳು. ಸರ್ವೀಸಸ್ ಅಂದ್ರೇನು, ಸೇವೆಗಳು. ಸೊ ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಅಂದರೆ, ಸರ್ವಿಸ್ ಅಂದರೆ ಏನು, ನೇಚರ್ ಆಫ್ ದಿ ಸರ್ವಿಸ್, ಡಿಫ್ರೆನ್ಸ್ ಬಿಟ್ವೀನ್ ಸರ್ವಿಸ್ ಆ್ಯಂಡ್ ಗೂಡ್ಸ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಬಿಸ್ನೆಸ್ಸಿಂದ ಏನೇನು ಸರ್ವಿಸ್ಗಳು ಪಡಿಕೊಂಡು ಹೋಗ್ತೀವಿ, ಏನೇನು ಕೊಡ್ತೀವಿ ಸರ್ವೀಸಸ್ನ, ಇದನ್ನೆಲ್ಲ ನಾವು ಎಲ್ಲಿ ಕಲಿತೀವಿ, ಬಿಸ್ನೆಸ್ ಸರ್ವೀಸಲ್ಲಿ ಕಲಿತೀವಿ. ಈ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಬರುತ್ತೆ, ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್. ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಡಿಫರೆನ್ಸಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಇನ್ಶೂರೆನ್ಸ್, ಕಮ್ಯುನಿಕೇಷನ್. ಇನ್ಶೂರೆನ್ಸ್ ಅಂದರೆ ಏನು, ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ, ಕಾಮರ್ಸ್ ಡೆಫಿನೇಷನಲ್ಲಿ ಇನ್ಶೂರೆನ್ಸ್ ಸ್ವಲ್ಪ ಹೇಳಿದ್ದೆ ನಿಮಗೆ. ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡೀಪಾಗಿ ಹೋಗೋಣ. ಇನ್ಶೂರೆನ್ಸ್, ಕಮ್ಯುನಿಕೇಷನ್, ವೇರ್ ಹೌಸಿಂಗ್ ಅಂದರೆ ಗೋಡನ್ಸ್. ಈ ಕಂಟೆಂಟ್ಸ್ಗಳು ಈ ಚಾಪ್ಟರ್ಲ್ಲಿ ಬರ್ತಾ ಹೋಗುತ್ತೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ 6 ಚಾಪ್ಟ್ರಲ್ಲಿ 4 ಚಾಪ್ಟರ್ ಕಂಪ್ಲೀಟ್ ಆಯಿತು. ಇನ್ನು 2 ಚಾಪ್ಟರ್ಸ್ ಇದೆ. ಅವು ಯಾವುವು ಅಂದರೆ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಸೊ ದ ಚಾಪ್ಟರ್ 5th ಈಸ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್. ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ 5th ಚಾಪ್ಟರ್. ಈ ಚಾಪ್ಟ್ರಲ್ಲಿ ಏನು ಬರುತ್ತಂದರೆ, ಸಿಂಪಲ್ ಥಿಂಕ್, ಈ ಬಿಸ್ನೆಸ್ ಅಂದರೆ ಏನು, ಈ ಬಿಸ್ನೆಸ್ ಅಂದರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್. ಜಸ್ಟ್ ಕಂಟೆಂಟ್ಸ್ ಇವು. ನಾನು ಹೋಗ್ತಾ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತವ. ಯೂಶಲಿ ಬೆನಿಫಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಈ ಬಿಸ್ನೆಸ್. ಬೆನಿಫಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಈ ಬಿಸ್ನೆಸ್ ಅಂದರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಆ್ಯಂಡ್ ಡಿಮೆರಿಟ್ಸ್ ಇದೆ ಅಂತ ನಾವು ಈ ಚಾಪ್ಟರ್ಲ್ಲಿ ಕಲಿತಾ ಹೋಗ್ತೀವಿ. ಆ್ಯಂಡ್ ರಿಸೋರ್ಸಸ್ ರಿಕ್ವೈರ್ಡ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನು ರಿಸೋರ್ಸ್ ಬೇಕು ಅನ್ನೋದನ್ನು ನಾವು ಕಲಿತಾ ಹೋಗ್ತೀವಿ. ಸೊ 5th ಚಾಪ್ಟರ್ ಈಸ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್. ದ ಲಾಸ್ಟ್ ಚಾಪ್ಟರ್ ಇನ್ ಫೌಂಡೇಶನ್ ಆಫ್ ಬಿಸ್ನೆಸ್, ದ ಪಾರ್ಟ್ 1. ದ ಲಾಸ್ಟ್ ಚಾಪ್ಟರ್ ಇನ್ ಪಾರ್ಟ್ 1 ಈಸ್ social responsibility of business. Social responsibility of business. Social responsibility of business and business ethics. Ethics ಅಂದರೆ ನೀತಿಗಳು. ಬಿಸ್ನೆಸ್ಸಲ್ಲಿ ಎಥಿಕ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇನು ಎಥಿಕ್ಸ್ ಅನ್ನೋದನ್ನ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ಸೊ ಇದರಲ್ಲಿ ಏನು ಬರುತ್ತೆ, ಯೂಶಲಿ ಆ್ಯಸ್ ಇಟ್ ಈಸ್ ಸೇಮ್ ಇನ್ ಫಸ್ಟ್ 5 ಚಾಪ್ಟರ್ಸ್. ಮೀನಿಂಗ್ ಬರುತ್ತೆ, ಕಾನ್ಸೆಪ್ಟ್ ಬರುತ್ತೆ,
ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೈಪ್ಸ್, ಕೈಂಡ್ಸ್ ಅಂದ್ರೆ ಒಂದೇ, ಟೈಪ್ಸ್ ಅಂದ್ರೆ ಒಂದೇ. ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅನದರ್ ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನು, and last one is meaning of business ethics. Other merits and demerits usually as it is same. ಸೊ ನಾವು 5th ಚಾಪ್ಟ್ರಲ್ಲಿ ಮೀನಿಂಗು ಕಾನ್ಸೆಪ್ಟು ಇವನ್ನೆಲ್ಲ ಕಲ್ಕೊಂತ ಹೋಗ್ತೀವಿ. ಸೊ ಬಿಸ್ನೆಸ್ ಸ್ಟಡೀಸಲ್ಲಿ ಪಾರ್ಟ್ 1ಅಲ್ಲಿ ಬರುವಂಥ 6th ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಸಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಬಿಟ್ವೀನ್ ಏನಾದರೂ ಡೌಟ್ ಬಂದರೆ ಕ್ಲಾಸಲ್ಲಿ ಕೇಳಿ. ಬಟ್ ಒನ್ ಬೈ ಒನ್ ಚಾಪ್ಟರ್ನ ನಾವು ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಕಲ್ಕೊಂತ ಹೋಗೋಣ. ಸೊ ಆನ್ಲೈನ್ ಕ್ಲಾಸಲ್ಲಿ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಪಾರ್ಟ್ ಟೂನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ 1. ಸೊ we discuss the part 2 in next class. Thank you all my dear students.